ದಾವಣಗೆರೆಯ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಇದರ ನಡುವೆ ಜಮೀರ್ ಅಹಮದ್ ಖಾನ್ ಅವರು ಪೇಚಿಗೆ ಸಿಲುಕ್ಬಿಟ್ರ ಅಂತ ಒಂದು ಕಡೆ ಜಮೀರ್ ಅವರು ಈ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಪ್ರಬಲ ಮುಖಂಡ ಅಂತ ತೋರಿಸಿಕೊಳ್ಳೋದಕ್ಕೆ ಹೋಗಿ ಇಕ್ಕಟ್ಟಿಗೆ ಸಿಲುಕ್ಬಿಟ್ರ. ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ಜಮೀರ್ಗೆ ಹಿನ್ನಡೆಯಾಗಿದೆ. ಮೈಂಡ್ ಗೇಮ್ ಆಡೋದಕ್ಕೆ ಹೋಗಿ ಇಕ್ಕಟ್ಟಿಗೆ ಸಿಲುಕಿದ್ರ ಜಮೀರ್. ಹಾಗಿದ್ರೆ ಸಚಿವರಾದಂತಹ ಎಸ್ ಮಲ್ಲಿಕಾರ್ಜುನ್ ಅದರ ಜೊತೆಗೆ ಜಮೀರ್ಗೆ ಇದು ವೈಯಕ್ತಿಕ ಪ್ರತಿಷ್ಠೆಯ ಕಣವಾಗಿತ್ತು. ಅಲ್ಪಸಂಖ್ಯಾತರ ನಾಯಕ ತಾನೇ ಎನ್ನುವಂತೆ ಜಮೀರ್ ವರ್ತಿಸಿದ್ರು. ಸಿಎಂ ಹಾಗೆ ಡಿಸಿಎಂ ಸೂಚಿಸಿದ್ರು ಕೂಡ ಇದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆ ಕೆಡಿಸಿಕೊಂಡಿರಲಿಲ್ಲ. ಸೊ ಒಂದು ಕಡೆ ಸಾದಿಕ್ ಪೈಲ್ವಾನ್ ಮನವೊಲಿಕೆಗೆ ಮುಂದಾಗಿರಲಿಲ್ಲ ಸಚಿವ. ಈ ಹಿನ್ನೆಲೆಯಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಮೈಂಡ್ ಗೇಮ್ ಆಡೋದಕ್ಕೆ ಹೋಗಿ ಜಮೀರ್ ಅಹಮದ್ ಖಾನ್ ಅವರು ಪೇಚಿಗೆ ಸಿಲುಕಿದ್ರ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಸಾದಿಕ್ ಪೈಲ್ವಾನ್ ಅವರನ್ನ ಮನವೊಲಿಸಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಜಮೀರ್ ಅವ್ರಿಗೂ ಕೂಡ ಹೇಳಲಾಗಿತ್ತು. ಆದರೆ ಜಮೀರ್ ಅವರು ಇದ್ರ ವಿಚಾರವಾಗಿ ಮಧ್ಯೆ ತಲೆ ಹಾಕಲಿಲ್ಲ. ಒಂದು ಕಡೆ ತಲೆನೋವಾಗಿತ್ತು ದಾವಣಗೆರೆಯಲ್ಲಿ. ದಾವಣಗೆರೆಯ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಇದರ ನಡುವೆ ಜಮೀರ್ ಅಹಮದ್ ಖಾನ್ ಅವರು ಪೇಚಿಗೆ ಸಿಲುಕ್ಬಿಟ್ರ ಅಂತ ಒಂದು ಕಡೆ ಜಮೀರ್ ಅವರು ಈ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಪ್ರಬಲ ಮುಖಂಡ ಅಂತ ತೋರಿಸಿಕೊಳ್ಳೋದಕ್ಕೆ ಹೋಗಿ ಇಕ್ಕಟ್ಟಿಗೆ ಸಿಲುಕ್ಬಿಟ್ರ. ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ಜಮೀರ್ಗೆ ಹಿನ್ನಡೆಯಾಗಿದೆ. ಮೈಂಡ್ ಗೇಮ್ ಆಡೋದಕ್ಕೆ ಹೋಗಿ ಇಕ್ಕಟ್ಟಿಗೆ ಸಿಲುಕಿದ್ರ ಜಮೀರ್. ಹಾಗಿದ್ರೆ ಸಚಿವರಾದಂತಹ ಎಸ್ ಮಲ್ಲಿಕಾರ್ಜುನ್ ಅದರ ಜೊತೆಗೆ ಜಮೀರ್ಗೆ ಇದು ವೈಯಕ್ತಿಕ ಪ್ರತಿಷ್ಠೆಯ ಕಣವಾಗಿತ್ತು. ಅಲ್ಪಸಂಖ್ಯಾತರ ನಾಯಕ ತಾನೇ ಎನ್ನುವಂತೆ ಜಮೀರ್ ವರ್ತಿಸಿದ್ರು. ಸಿಎಂ ಹಾಗೆ ಡಿಸಿಎಂ ಸೂಚಿಸಿದ್ರು ಕೂಡ ಇದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆ ಕೆಡಿಸಿಕೊಂಡಿರಲಿಲ್ಲ. ಸೊ ಒಂದು ಕಡೆ ಸಾದಿಕ್ ಪೈಲ್ವಾನ್ ಮನವೊಲಿಕೆಗೆ ಮುಂದಾಗಿರಲಿಲ್ಲ ಸಚಿವ. ಈ ಹಿನ್ನೆಲೆಯಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಮೈಂಡ್ ಗೇಮ್ ಆಡೋದಕ್ಕೆ ಹೋಗಿ ಜಮೀರ್ ಅಹಮದ್ ಖಾನ್ ಅವರು ಪೇಚಿಗೆ ಸಿಲುಕಿದ್ರ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಸಾದಿಕ್ ಪೈಲ್ವಾನ್ ಅವರನ್ನ ಮನವೊಲಿಸಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಜಮೀರ್ ಅವ್ರಿಗೂ ಕೂಡ ಹೇಳಲಾಗಿತ್ತು. ಆದರೆ ಜಮೀರ್ ಅವರು ಇದ್ರ ವಿಚಾರವಾಗಿ ಮಧ್ಯೆ ತಲೆ ಹಾಕಲಿಲ್ಲ. ಒಂದು ಕಡೆ ತಲೆನೋವಾಗಿತ್ತು ದಾವಣಗೆರೆಯಲ್ಲಿ. ದಾವಣಗೆರೆಯ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಇದರ ನಡುವೆ ಜಮೀರ್ ಅಹಮದ್ ಖಾನ್ ಅವರು ಪೇಚಿಗೆ ಸಿಲುಕ್ಬಿಟ್ರ ಅಂತ ಒಂದು ಕಡೆ ಜಮೀರ್ ಅವರು ಈ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಪ್ರಬಲ ಮುಖಂಡ ಅಂತ ತೋರಿಸಿಕೊಳ್ಳೋದಕ್ಕೆ ಹೋಗಿ ಇಕ್ಕಟ್ಟಿಗೆ ಸಿಲುಕ್ಬಿಟ್ರ. ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ಜಮೀರ್ಗೆ ಹಿನ್ನಡೆಯಾಗಿದೆ. ಮೈಂಡ್ ಗೇಮ್ ಆಡೋದಕ್ಕೆ ಹೋಗಿ ಇಕ್ಕಟ್ಟಿಗೆ ಸಿಲುಕಿದ್ರ ಜಮೀರ್. ಹಾಗಿದ್ರೆ ಸಚಿವರಾದಂತಹ ಎಸ್ ಮಲ್ಲಿಕಾರ್ಜುನ್ ಅದರ ಜೊತೆಗೆ ಜಮೀರ್ಗೆ ಇದು ವೈಯಕ್ತಿಕ ಪ್ರತಿಷ್ಠೆಯ ಕಣವಾಗಿತ್ತು. ಅಲ್ಪಸಂಖ್ಯಾತರ ನಾಯಕ ತಾನೇ ಎನ್ನುವಂತೆ ಜಮೀರ್ ವರ್ತಿಸಿದ್ರು. ಸಿಎಂ ಹಾಗೆ ಡಿಸಿಎಂ ಸೂಚಿಸಿದ್ರು ಕೂಡ ಇದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆ ಕೆಡಿಸಿಕೊಂಡಿರಲಿಲ್ಲ. ಸೊ ಒಂದು ಕಡೆ ಸಾದಿಕ್ ಪೈಲ್ವಾನ್ ಮನವೊಲಿಕೆಗೆ ಮುಂದಾಗಿರಲಿಲ್ಲ ಸಚಿವ. ಈ ಹಿನ್ನೆಲೆಯಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಮೈಂಡ್ ಗೇಮ್ ಆಡೋದಕ್ಕೆ ಹೋಗಿ ಜಮೀರ್ ಅಹಮದ್ ಖಾನ್ ಅವರು ಪೇಚಿಗೆ ಸಿಲುಕಿದ್ರ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಸಾದಿಕ್ ಪೈಲ್ವಾನ್ ಅವರನ್ನ ಮನವೊಲಿಸಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಜಮೀರ್ ಅವ್ರಿಗೂ ಕೂಡ ಹೇಳಲಾಗಿತ್ತು. ಆದರೆ ಜಮೀರ್ ಅವರು ಇದ್ರ ವಿಚಾರವಾಗಿ ಮಧ್ಯೆ ತಲೆ ಹಾಕಲಿಲ್ಲ. ಒಂದು ಕಡೆ ತಲೆನೋವಾಗಿತ್ತು ದಾವಣಗೆರೆಯಲ್ಲಿ. ದಾವಣಗೆರೆಯ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಇದರ ನಡುವೆ ಜಮೀರ್ ಅಹಮದ್ ಖಾನ್ ಅವರು ಪೇಚಿಗೆ ಸಿಲುಕ್ಬಿಟ್ರ ಅಂತ ಒಂದು ಕಡೆ ಜಮೀರ್ ಅವರು ಈ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಪ್ರಬಲ ಮುಖಂಡ ಅಂತ ತೋರಿಸಿಕೊಳ್ಳೋದಕ್ಕೆ ಹೋಗಿ ಇಕ್ಕಟ್ಟಿಗೆ ಸಿಲುಕ್ಬಿಟ್ರ. ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ಜಮೀರ್ಗೆ ಹಿನ್ನಡೆಯಾಗಿದೆ. ಮೈಂಡ್ ಗೇಮ್ ಆಡೋದಕ್ಕೆ ಹೋಗಿ ಇಕ್ಕಟ್ಟಿಗೆ ಸಿಲುಕಿದ್ರ ಜಮೀರ್. ಹಾಗಿದ್ರೆ ಸಚಿವರಾದಂತಹ ಎಸ್ ಮಲ್ಲಿಕಾರ್ಜುನ್ ಅದರ ಜೊತೆಗೆ ಜಮೀರ್ಗೆ ಇದು ವೈಯಕ್ತಿಕ ಪ್ರತಿಷ್ಠೆಯ ಕಣವಾಗಿತ್ತು. ಅಲ್ಪಸಂಖ್ಯಾತರ ನಾಯಕ ತಾನೇ ಎನ್ನುವಂತೆ ಜಮೀರ್ ವರ್ತಿಸಿದ್ರು. ಸಿಎಂ ಹಾಗೆ ಡಿಸಿಎಂ ಸೂಚಿಸಿದ್ರು ಕೂಡ ಇದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆ ಕೆಡಿಸಿಕೊಂಡಿರಲಿಲ್ಲ. ಸೊ ಒಂದು ಕಡೆ ಸಾದಿಕ್ ಪೈಲ್ವಾನ್ ಮನವೊಲಿಕೆಗೆ ಮುಂದಾಗಿರಲಿಲ್ಲ ಸಚಿವ. ಈ ಹಿನ್ನೆಲೆಯಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಮೈಂಡ್ ಗೇಮ್ ಆಡೋದಕ್ಕೆ ಹೋಗಿ ಜಮೀರ್ ಅಹಮದ್ ಖಾನ್ ಅವರು ಪೇಚಿಗೆ ಸಿಲುಕಿದ್ರ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಸಾದಿಕ್ ಪೈಲ್ವಾನ್ ಅವರನ್ನ ಮನವೊಲಿಸಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಜಮೀರ್ ಅವ್ರಿಗೂ ಕೂಡ ಹೇಳಲಾಗಿತ್ತು. ಆದರೆ ಜಮೀರ್ ಅವರು ಇದ್ರ ವಿಚಾರವಾಗಿ ಮಧ್ಯೆ ತಲೆ ಹಾಕಲಿಲ್ಲ. ಒಂದು ಕಡೆ ತಲೆನೋವಾಗಿತ್ತು ದಾವಣಗೆರೆಯಲ್ಲಿ.
ದಾವಣಗೆರೆಯ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಇದರ ನಡುವೆ ಜಮೀರ್ ಅಹಮದ್ ಖಾನ್ ಅವರು ಪೇಚಿಗೆ ಸಿಲುಕ್ಬಿಟ್ರ ಅಂತ. ಒಂದು ಕಡೆ ಜಮೀರ್ ಅವರು ಈ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಪ್ರಬಲ ಮುಖಂಡ ಅಂತ ತೋರಿಸಿಕೊಳ್ಳೋದಕ್ಕೆ ಹೋಗಿ ಇಕ್ಕಟ್ಟಿಗೆ ಸಿಲುಕ್ಬಿಟ್ರ. ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ಜಮೀರ್ಗೆ ಹಿನ್ನಡೆಯಾಗಿದೆ. ಮೈಂಡ್ ಗೇಮ್ ಆಡೋದಕ್ಕೆ ಹೋಗಿ ಇಕ್ಕಟ್ಟಿಗೆ ಸಿಲುಕಿದ್ರ ಜಮೀರ್. ಹಾಗಿದ್ರೆ ಸಚಿವರಾದಂತಹ ಎಸ್ಎಸ್ ಮಲ್ಲಿಕಾರ್ಜುನ್ ಅದರ ಜೊತೆಗೆ ಜಮೀರ್ಗೆ ಇದು ವೈಯಕ್ತಿಕ ಪ್ರತಿಷ್ಠೆಯ ಕಣವಾಗಿತ್ತು. ಅಲ್ಪಸಂಖ್ಯಾತರ ನಾಯಕ ತಾನೇ ಎನ್ನುವಂತೆ ಜಮೀರ್ ವರ್ತಿಸಿದ್ರು. ಸಿಎಂ ಹಾಗೆ ಡಿಸಿಎಂ ಸೂಚಿಸಿದ್ರು ಕೂಡ ಇದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆ ಕೆಡಿಸಿಕೊಂಡಿರಲಿಲ್ಲ. ಸೊ ಒಂದು ಕಡೆ ಸಾದಿಕ್ ಪೈಲ್ವಾನ್ ಮನವೊಲಿಕೆಗೆ ಮುಂದಾಗಿರಲಿಲ್ಲ ಸಚಿವ. ಈ ಹಿನ್ನೆಲೆಯಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಮೈಂಡ್ ಗೇಮ್ ಆಡೋದಕ್ಕೆ ಹೋಗಿ ಜಮೀರ್ ಅಹಮದ್ ಖಾನ್ ಅವರು ಪೇಚಿಗೆ ಸಿಲುಕಿದ್ರ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಸಾದಿಕ್ ಪೈಲ್ವಾನ್ ಅವರನ್ನ ಮನವೊಲಿಸಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಜಮೀರ್ ಅವ್ರಿಗೂ ಕೂಡ ಹೇಳಲಾಗಿತ್ತು. ಆದರೆ ಜಮೀರ್ ಅವರು ಇದ್ರ ವಿಚಾರವಾಗಿ ಮಧ್ಯೆ ತಲೆ ಹಾಕಲಿಲ್ಲ. ಒಂದು ಕಡೆ ತಲೆನೋವಾಗಿತ್ತು ದಾವಣಗೆರೆಯಲ್ಲಿ. ದಾವಣಗೆರೆಯ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಇದರ ನಡುವೆ ಜಮೀರ್ ಅಹಮದ್ ಖಾನ್ ಅವರು ಪೇಚಿಗೆ ಸಿಲುಕ್ಬಿಟ್ರ ಅಂತ. ಒಂದು ಕಡೆ ಜಮೀರ್ ಅವರು ಈ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಪ್ರಬಲ ಮುಖಂಡ ಅಂತ ತೋರಿಸಿಕೊಳ್ಳೋದಕ್ಕೆ ಹೋಗಿ ಇಕ್ಕಟ್ಟಿಗೆ ಸಿಲುಕ್ಬಿಟ್ರ. ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ಜಮೀರ್ಗೆ ಹಿನ್ನಡೆಯಾಗಿದೆ. ಮೈಂಡ್ ಗೇಮ್ ಆಡೋದಕ್ಕೆ ಹೋಗಿ ಇಕ್ಕಟ್ಟಿಗೆ ಸಿಲುಕಿದ್ರ ಜಮೀರ್. ಹಾಗಿದ್ರೆ ಸಚಿವರಾದಂತಹ ಎಸ್ಎಸ್ ಮಲ್ಲಿಕಾರ್ಜುನ್ ಅದರ ಜೊತೆಗೆ ಜಮೀರ್ಗೆ ಇದು ವೈಯಕ್ತಿಕ ಪ್ರತಿಷ್ಠೆಯ ಕಣವಾಗಿತ್ತು. ಅಲ್ಪಸಂಖ್ಯಾತರ ನಾಯಕ ತಾನೇ ಎನ್ನುವಂತೆ ಜಮೀರ್ ವರ್ತಿಸಿದ್ರು. ಸಿಎಂ ಹಾಗೆ ಡಿಸಿಎಂ ಸೂಚಿಸಿದ್ರು ಕೂಡ ಇದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆ ಕೆಡಿಸಿಕೊಂಡಿರಲಿಲ್ಲ. ಸೊ ಒಂದು ಕಡೆ ಸಾದಿಕ್ ಪೈಲ್ವಾನ್ ಮನವೊಲಿಕೆಗೆ ಮುಂದಾಗಿರಲಿಲ್ಲ ಸಚಿವ. ಈ ಹಿನ್ನೆಲೆಯಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಮೈಂಡ್ ಗೇಮ್ ಆಡೋದಕ್ಕೆ ಹೋಗಿ ಜಮೀರ್ ಅಹಮದ್ ಖಾನ್ ಅವರು ಪೇಚಿಗೆ ಸಿಲುಕಿದ್ರ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಸಾದಿಕ್ ಪೈಲ್ವಾನ್ ಅವರನ್ನ ಮನವೊಲಿಸಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಜಮೀರ್ ಅವ್ರಿಗೂ ಕೂಡ ಹೇಳಲಾಗಿತ್ತು. ಆದರೆ ಜಮೀರ್ ಅವರು ಇದ್ರ ವಿಚಾರವಾಗಿ ಮಧ್ಯೆ ತಲೆ ಹಾಕಲಿಲ್ಲ. ಒಂದು ಕಡೆ ತಲೆನೋವಾಗಿತ್ತು ದಾವಣಗೆರೆಯಲ್ಲಿ. ದಾವಣಗೆರೆಯ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಇದರ ನಡುವೆ ಜಮೀರ್ ಅಹಮದ್ ಖಾನ್ ಅವರು ಪೇಚಿಗೆ ಸಿಲುಕ್ಬಿಟ್ರ ಅಂತ. ಒಂದು ಕಡೆ ಜಮೀರ್ ಅವರು ಈ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಪ್ರಬಲ ಮುಖಂಡ ಅಂತ ತೋರಿಸಿಕೊಳ್ಳೋದಕ್ಕೆ ಹೋಗಿ ಇಕ್ಕಟ್ಟಿಗೆ ಸಿಲುಕ್ಬಿಟ್ರ. ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ಜಮೀರ್ಗೆ ಹಿನ್ನಡೆಯಾಗಿದೆ. ಮೈಂಡ್ ಗೇಮ್ ಆಡೋದಕ್ಕೆ ಹೋಗಿ ಇಕ್ಕಟ್ಟಿಗೆ ಸಿಲುಕಿದ್ರ ಜಮೀರ್. ಹಾಗಿದ್ರೆ ಸಚಿವರಾದಂತಹ ಎಸ್ಎಸ್ ಮಲ್ಲಿಕಾರ್ಜುನ್ ಅದರ ಜೊತೆಗೆ ಜಮೀರ್ಗೆ ಇದು ವೈಯಕ್ತಿಕ ಪ್ರತಿಷ್ಠೆಯ ಕಣವಾಗಿತ್ತು. ಅಲ್ಪಸಂಖ್ಯಾತರ ನಾಯಕ ತಾನೇ ಎನ್ನುವಂತೆ ಜಮೀರ್ ವರ್ತಿಸಿದ್ರು. ಸಿಎಂ ಹಾಗೆ ಡಿಸಿಎಂ ಸೂಚಿಸಿದ್ರು ಕೂಡ ಇದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆ ಕೆಡಿಸಿಕೊಂಡಿರಲಿಲ್ಲ. ಸೊ ಒಂದು ಕಡೆ ಸಾದಿಕ್ ಪೈಲ್ವಾನ್ ಮನವೊಲಿಕೆಗೆ ಮುಂದಾಗಿರಲಿಲ್ಲ ಸಚಿವ. ಈ ಹಿನ್ನೆಲೆಯಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಮೈಂಡ್ ಗೇಮ್ ಆಡೋದಕ್ಕೆ ಹೋಗಿ ಜಮೀರ್ ಅಹಮದ್ ಖಾನ್ ಅವರು ಪೇಚಿಗೆ ಸಿಲುಕಿದ್ರ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಸಾದಿಕ್ ಪೈಲ್ವಾನ್ ಅವರನ್ನ ಮನವೊಲಿಸಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಜಮೀರ್ ಅವ್ರಿಗೂ ಕೂಡ ಹೇಳಲಾಗಿತ್ತು. ಆದರೆ ಜಮೀರ್ ಅವರು ಇದ್ರ ವಿಚಾರವಾಗಿ ಮಧ್ಯೆ ತಲೆ ಹಾಕಲಿಲ್ಲ. ಒಂದು ಕಡೆ ತಲೆನೋವಾಗಿತ್ತು ದಾವಣಗೆರೆಯಲ್ಲಿ. ದಾವಣಗೆರೆಯ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಇದರ ನಡುವೆ ಜಮೀರ್ ಅಹಮದ್ ಖಾನ್ ಅವರು ಪೇಚಿಗೆ ಸಿಲುಕ್ಬಿಟ್ರ ಅಂತ. ಒಂದು ಕಡೆ ಜಮೀರ್ ಅವರು ಈ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಪ್ರಬಲ ಮುಖಂಡ ಅಂತ ತೋರಿಸಿಕೊಳ್ಳೋದಕ್ಕೆ ಹೋಗಿ ಇಕ್ಕಟ್ಟಿಗೆ ಸಿಲುಕ್ಬಿಟ್ರ. ದಾವಣಗೆರೆಯ ದಕ್ಷಿಣ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ಜಮೀರ್ಗೆ ಹಿನ್ನಡೆಯಾಗಿದೆ. ಮೈಂಡ್ ಗೇಮ್ ಆಡೋದಕ್ಕೆ ಹೋಗಿ ಇಕ್ಕಟ್ಟಿಗೆ ಸಿಲುಕಿದ್ರ ಜಮೀರ್. ಹಾಗಿದ್ರೆ ಸಚಿವರಾದಂತಹ ಎಸ್ಎಸ್ ಮಲ್ಲಿಕಾರ್ಜುನ್ ಅದರ ಜೊತೆಗೆ ಜಮೀರ್ಗೆ ಇದು ವೈಯಕ್ತಿಕ ಪ್ರತಿಷ್ಠೆಯ ಕಣವಾಗಿತ್ತು. ಅಲ್ಪಸಂಖ್ಯಾತರ ನಾಯಕ ತಾನೇ ಎನ್ನುವಂತೆ ಜಮೀರ್ ವರ್ತಿಸಿದ್ರು. ಸಿಎಂ ಹಾಗೆ ಡಿಸಿಎಂ ಸೂಚಿಸಿದ್ರು ಕೂಡ ಇದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆ ಕೆಡಿಸಿಕೊಂಡಿರಲಿಲ್ಲ. ಸೊ ಒಂದು ಕಡೆ ಸಾದಿಕ್ ಪೈಲ್ವಾನ್ ಮನವೊಲಿಕೆಗೆ ಮುಂದಾಗಿರಲಿಲ್ಲ ಸಚಿವ. ಈ ಹಿನ್ನೆಲೆಯಲ್ಲಿ ಬೈ ಎಲೆಕ್ಷನ್ ಕಾವು ಜೋರಾಗಿದೆ. ಮೈಂಡ್ ಗೇಮ್ ಆಡೋದಕ್ಕೆ ಹೋಗಿ ಜಮೀರ್ ಅಹಮದ್ ಖಾನ್ ಅವರು ಪೇಚಿಗೆ ಸಿಲುಕಿದ್ರ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಸಾದಿಕ್ ಪೈಲ್ವಾನ್ ಅವರನ್ನ ಮನವೊಲಿಸಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಜಮೀರ್ ಅವ್ರಿಗೂ ಕೂಡ ಹೇಳಲಾಗಿತ್ತು. ಆದರೆ ಜಮೀರ್ ಅವರು ಇದ್ರ ವಿಚಾರವಾಗಿ ಮಧ್ಯೆ ತಲೆ ಹಾಕಲಿಲ್ಲ. ಒಂದು ಕಡೆ ತಲೆನೋವಾಗಿತ್ತು ದಾವಣಗೆರೆಯಲ್ಲಿ.